SIR ಫಾರ್ಮ್ ಅನ್ನ ಫಿಲ್ ಮಾಡುವಾಗ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಅಂದ್ರೆ ಪಾರ್ಟ್ ನಂಬರ್ ಮತ್ತೆ ಸೀರಿಯಲ್ ನಂಬರ್ ಅನ್ನ ಕೆಲವೊಬ್ಬರಿಗೆ ಇದು ಗೊತ್ತಿಲ್ಲ. ನೀವು ಇದನ್ನ ಆನ್ಲೈನ್ ಅಲ್ಲೇ ಸರ್ಚ್ ಮಾಡಬಹುದು. ಪ್ಲೇ ಸ್ಟೋರ್ ಅಲ್ಲಿ ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸೊ ಈ ಒಂದು ಆಪ್ ಅಲ್ಲಿ ಸರ್ಚ್ ಯುವರ್ ನೇಮ್ ವೋಟರ್ ಲಿಸ್ಟ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ಎಪಿಕ್ ನೇಮ್ ಅಂದ್ರೆ ನಿಮ್ಮ ಒಂದು ವೋಟರ್ ID ನಂಬರ್ ಅನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸರ್ಚ್ ಕೊಟ್ರೆ ಇಲ್ಲಿ ನಿಮ್ಮ ಪಾರ್ಟ್ ನಂಬರ್ ಮತ್ತೆ ಸೀರಿಯಲ್ ನಂಬರ್ ನಿಮಗೆ ತೋರಿಸುತ್ತೆ ಅಂಡ್ ಅಸೆಂಬ್ಲಿ ನಂಬರ್ ಕೂಡ ತೋರಿಸುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ 2007ರಲ್ಲಿ ಯಾರೆಲ್ಲ ವೋಟ್ ಹಾಕಿದ್ರ ನಿಮ್ದು ಅವಾಗ ಪಾರ್ಟ್ ನಂಬರ್ ಚೇಂಜ್ ಇರುತ್ತೆ. ಇವಾಗ ಏನಿದೆ ಇದು ಕಂಟಿನ್ಯೂ ಇದೆ, ಪರ್ಮನೆಂಟ್ ಇರುತ್ತೆ. ಬಟ್ 2007ರಲ್ಲಿ ಪಾರ್ಟ್ ನಂಬರ್ ಚೇಂಜ್ ಇರುತ್ತೆ. ಸೊ 2000 ವೋಟರ್ ಲಿಸ್ಟ್ ಅನ್ನ ನೀವು ಸರ್ಚ್ ಮಾಡುವಾಗ ಈ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್, ನಿಮ್ಮ ಒಂದು ಊರು ಮತ್ತೆ ನಿಮ್ಮ ಪಾರ್ಟ್ ನಂಬರ್ ಮೇಲೆ ಯಾವ್ದೆಲ್ಲ ಲಿಸ್ಟ್ ಗಳಿದಾವೆ PDF ಗಳು, ಅದರಲ್ಲಿ ಎಲ್ಲದರಲ್ಲೂ ಕೂಡ ನಿಮ್ಮ ನೇಮನ್ನ ಹುಡುಕಿ. ಸೊ ಒಂದ್ ವೇಳೆ ನಿಮ್ಗೆ ಇದೆಲ್ಲ ಆಗೋದಿಲ್ಲ ಅಂತಂದ್ರೆ ನಿಮ್ಮ BLO ಕಡೆ ನಿಮ್ಮ ಒಂದು ಪಾರ್ಟ್ ನಂಬರ್ ಇದ್ದೇ ಇರುತ್ತೆ ಹಳೆದು, ಅವ್ರ ಹತ್ರ ಒಂದು ಲಿಸ್ಟ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಪಾರ್ಟ್ ನಂಬರ್ ಇರುತ್ತೆ, ನೀವೇ ಅದನ್ನ ಚೆಕ್ ಮಾಡ್ಕೋಬಹುದು. ಸೊ ಅದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಪಾರ್ಟ್ ನಂಬರ್ ಹಳೇದು ಸಿಗ್ಲಿಲ್ಲ ಅಂದ್ರೆ ಇವಾಗಿರುವಂತ ಪಾರ್ಟ್ ನಂಬರ್ ಅನ್ನೇ ನೀವು ಬರಿಬಹುದು, ಏನು ಪ್ರಾಬ್ಲಮ್ ಇಲ್ಲ. ಇದನ್ನ SIR ಅಫಿಷಿಯಲ್ ಗೈಡ್ಲೈನ್ಸ್ ಪ್ರಕಾರನೇ ಹೇಳಿದರೆ. ಸೊ ನೀವು ಇದನ್ನ ಫಿಲ್ ಮಾಡ್ಬೋದು ಅಂತ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.